ಇವಾಗ ಇವಾಗಂತೂ ಇನ್ಸ್ಟಾಗ್ರಾಮ್ ನೀವು ನೋಡಿರ್ಬೋದು, ಐ ಡಿ ಡಿಸೇಬಲ್ ಆಗೋದು ಸಸ್ಪೆಂಡ್ ಆಗೋದು ಭಾಳ ನಡೆದೈತಿ. ಯಾಕಂದ್ರೆ ಫಾಲೋವರ್ಸ್ ಮಾಡ್ಕೊಳಕ್ಕೆ ಅದು ಎಷ್ಟೋ ವರ್ಷಗಟ್ಲೆ ಕಷ್ಟಪಟ್ಟಿರ್ತಾರ. ಭಾಳ ನೋವು ಆಕೈತಿ ಐ ಡಿ ಸಸ್ಪೆಂಡ್ ಆಗೋಣ, ಡಿಸೇಬಲ್ ಆಗೋಣ ಅದು. ಬರೀ ಈ ವಿಡಿಯೋದಾಗ ನಿಮಗೆಲ್ಲನೂ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ರೀಸೆಂಟ್ಲಿ ನಂದು ಐ ಡಿನೇ ಸಸ್ಪೆಂಡ್ ಆಗಿತ್ತು, ಅದನ್ನ ರಿಕವರಿ ಮಾಡ್ಕೊಂಡಿನಿ. ಬೇರೆದೆಲ್ಲ ಏನೂ ಗೊತ್ತಿಲ್ಲ, ನಂಗೆ ಅಷ್ಟೊಂದು ಜಾಸ್ತಿನೂ ಗೊತ್ತಿಲ್ಲ. ನನ್ನ ಅಕೌಂಟ್ ಯಾವ ಥರ ರಿಕವರಿ ಮಾಡ್ಕೊಂಡಿನಿ ಅದು ನಿಮ್ಮನ್ನ ತಿಳಿಸ್ಕೊಡ್ತೀನಿ. ವೆಲ್ಕಮ್ ದ ರಾಕ್ಸ್ಟಾರ್ ರಾಹುಲ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದೊಳಗೆ ನಿಮ್ಗೆ ಐ ಡಿ ರಿಕವರಿ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ ನಾ ಪರ್ಸನಲಿ ಯಾವ ಥರ ರಿಕವರಿ ಮಾಡ್ಕೊಂಡಿಲ್ಲ ಅದು ಅಷ್ಟೇ ನಿಮ್ಗೆ ಹೇಳ್ಕೊಡ್ತೀನಿ. ನನಗೆ ಜಾಸ್ತಿ ಎಲ್ಲ ನನಗೆ ಗೊತ್ತಿಲ್ಲ. ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಎಂಡ್ ತನಕ ನೋಡ್ಕೊಂತೀರಿ. ಯಾಕಂದ್ರೆ ಗೊತ್ತಾಗಿಲ್ಲ. ಇಲ್ಲಿ ಸೈಡ್ ಸ್ಕ್ರೀನ್ ಮ್ಯಾಗ ನಿಮಗೊಂದು ನನ್ನ ಫೋನಿಂದ ಇದು ತೋರಿಸ್ತೀನಿ, ಯಾವ ಥರ ಮಾಡೋದಂತ ಸ್ಟೆಪ್ ಫಾಲೋ ಮಾಡ್ಕೊಂತ ಹೋಗ್ರಿ. ಏನಿಲ್ಲ, ಡೈರೆಕ್ಟ್ ನೀವು ಇನ್ಸ್ಟಾಗ್ರಾಮ್ದಾಗ ನಿಮ್ದು ಯಾವ್ದು ಐ ಡಿ ಹೋಗಿರ್ತಿದ್ದಲ್ಲ, ಅದಕ್ಕೆ ನಿಮ್ದು ಯಾವ್ದು ಕನೆಕ್ಟ್ ಜಿಮೇಲ್ ಇರುತ್ತೋ ಮತ್ತು ಯಾವ್ದು ನಂಬರ್ ಇರುತ್ತಲ್ಲ ಅದೇ ಇರಬೇಕು. ಅಂದ್ರೆ ಮಾತ್ರ ನಿಮ್ಮ ಅಕೌಂಟ್ ರಿಕವರಿ ಆಕೈತಿ. ಇನ್ಸ್ಟಾಗ್ರಾಮ್ ಒಳಗೆ ಏನು ಲಾಗಿನ್ ಇದ್ದಿದ್ದು ಲಾಗೌಟ್ ಹೊಡ್ರಿ. ಲಾಗೌಟ್ ಹೊಡೆದು ಸೀದಾ ಡೈರೆಕ್ಟ್ ಜಿಮೇಲ್ ಬರ್ರಿ. ಜಿಮೇಲ್ ಅದು ಕ್ರಿಯೇಟ್ ಮಾಡಿಕೊಂಡು ಕೆಳಗಡೆ ನಿಮಗೊಂದು ಐರೋ ಮಾರ್ಕ್ ಕಾಣುತ್ತಾ, ಸೆಂಡ್ ಅಂತೇಳಿ. ಅಲ್ಲಿ ನೀವು ಮೆಸೇಜ್ ಅವ್ರಿಗೆ ಕಳ್ಸೋದಿರುತ್ತಾ. ಇಲ್ಲಿ ನಾನು ಸ್ಕ್ರೀನ್ ಮ್ಯಾಗ ನಿಮಗೊಂದು ಡಿಸ್ಕ್ರಿಪ್ಷನಾಗ ಇದು ಕೊಟ್ಟಿರ್ತೀನಿ, ನಿಮಗೊಂದು ಏನದು ಮೇಲ್ ಮಾಡೋದಿರುತ್ತಲ್ಲ ಅದು. ಫಸ್ಟ್ ನೀವು ಕರೆಕ್ಟ್ ನೋಡ್ಕೊರಿ, ನಿಮ್ದು ಐ ಡಿ ಡಿಸೇಬಲ್ ಆಗಿತ್ತು ಏನು ಸಸ್ಪೆಂಡ್ ಆಗಿತ್ತು. ಆಮೇಲೆ ಯಾವ ತಾರೀಕು ನಿಮ್ಗೆ ಡಿಸೇಬಲ್ ಸಸ್ಪೆಂಡ್ ಆಗಿತ್ತು ಅದು ನೋಡ್ಕೊರಿ. ನಿಮ್ದು ಅಕೌಂಟ ಮತ್ತು ಜಿಮೇಲ್ ಮತ್ತು ಯೂಸರ್ ನೇಮ್ ಮತ್ತು ನಿಮ್ದು ಫೋನ್ ನಂಬರ್ ಎಲ್ಲ ಹಾಕಬೇಕಾಗುತ್ತಾ. ಅದೆಲ್ಲ ಮಾಡ್ಕೊಂಡು ಆದ್ಮ್ಯಾಗ ನಿಮ್ಮ ಡೈರೆಕ್ಟರ್ ಸಬ್ಜೆಕ್ಟ್ ಹತ್ತಿದ್ದಲ್ಲಿ ಅಲ್ಲಿ ನೀವು ಮೇಲ್ ಮಾಡೋದಿರುತ್ತಾ. ಇದನ್ನ ಅಲ್ಲಿ ಪೇಸ್ಟ್ ಮಾಡ್ರಿ. ಇಲ್ಲಿ ನಾನು ಸ್ಕ್ರೀನ್ ಮ್ಯಾಗ ಕೊಟ್ಟಿದ್ದೀನಲ್ಲ ಅದನ್ನ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡ್ರಿ. ಪೇಸ್ಟ್ ಮಾಡಿದ ನೀವು 2-3 ದಿನ ಒಟ್ಟ ಐ ಡಿ ನೀವು ಲಾಗಿನ್ ಲಾಗೋಟ ಒಟ್ಟ ಮಾಡಕ್ ಹೋಗ್ಬೇಡ್ರಿ. ಏನೋ ನಿಮ್ಮ ಹಣೆ ಬರ್ ನಿಮ್ದು ಲಕ್ ಇತ್ತಪ್ಪ ಅಂದ್ರೆ ಐ ಡಿ ನಿಮ್ದು ವಾಪಸ್ ಬರ್ತೈತಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮೇಲ್ ಮಾಡಕ್ ಹೋಗ್ಬೇಡ್ರಿ. ಸೀದಾ ಡೈರೆಕ್ಟರ್ ಮೇಲ್ ಮಾಡಿಂದ 1-2 ದಿನ 3 ದಿನ ಆಗ್ಲಿ, ನಾ ಪರ್ಸನಲಿ ಮೇಲ್ ಮಾಡಿದ್ನ ಹೊಳ್ಳಿ ನನ್ನ ಐ ಡಿ ಅದು ಬರ್ತೈತೋ ಬಿಡ್ತೈತೋ ಅಂತ ಗೊತ್ತಿಲ್ಲ. ಏನೋ ನನ್ಗೆ ದೇವ್ರ ಮೇಲೆ ಭಾರ ಹಾಕಿ ನಾ ಸುಮ್ ಕುಂತು ಬಿಟ್ಟಿದ್ದೆ. ಡೈರೆಕ್ಟ್ ನಿಮಗೆ ಮೇಲ್ ಬರ್ತೈತಿ. ಮೇಲ್ ಬಂತಪ್ಪ ಅಂದ್ರೆ ವೆಲ್ಕಮ್ ಬ್ಯಾಕ್, ಇನ್ಸ್ಟಾ ಯೂಸ್ ಮಾಡ್ಬೋದು ಅಂತೇಳಿ ಆ ಥರ ಮೇಲ್ ಬರ್ತೈತಿ. ಅಲ್ಲಿವರೆಗೂ ನೀವು ವೇಟ್ ಮಾಡ್ಬೇಕಾಕೈತಿ. ಪೇಷನ್ಸ್ ಭಾಳ ಇಂಪಾರ್ಟೆಂಟ್ ಆಕೈತಿ. ಅದಕ್ಕೆ ಇಷ್ಟು ಮಾಡ್ಕೋರಿ. ಇಲ್ಲಿ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ, ಪರ್ಸನಲಿ ಇನ್ಸ್ಟಾಗ್ರಾಮ್ದ ಮೇಲ್ ಯಾವ ಥರ ಅಂದ್ರೆ ಅಲ್ಲಿ ನೀವು ಸರ್ಚಿಂಗ್ ಮಾಡೋದ ಏನು ಬರ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಆಂಡ್ರಾಯ್ಡ್ meta.com ಅಂತ ಬರ್ತೈತಿ. ಅದಕ್ಕೆ ನೀವು ಮೇಲ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ದವ್ರು ನೋಡಿದ್ರೆ ಅದು ಏನು ಅವ್ರು ನೋಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಇನ್ಸ್ಟಾ ಮೆಟಾ ಅಂದ್ರೆ AI, ಅದು ನೋಡ್ತಾರ. ನಿಮ್ ಲಕ್ ಮ್ಯಾಗ ಡಿಪೆಂಡ್. ಏನಾಗೈತೆ ಗೊತ್ತಿಲ್ಲ. ಈ ತರ ನಾ ಹೇಳಿನಿ. ನಾನು ಪರ್ಸನಲಿ ಇದನ್ನ ನಾನು ಈ ತರ ರಿಕವರಿ ಮಾಡ್ಕೊಂಡಿದ್ದು, ಈ ತರ ಮೇಲ್ ಮಾಡಿದ್ದು ಅದು ನಿಮಗೆ ನಾ ಹೇಳ್ಕೊಡತ್ತೇನೆ. ಯಾಕಂದ್ರೆ ಅದ್ರದ್ದು ನೋವೇನಂತ ನನ್ಗೆ ಗೊತ್ತು. ಎಷ್ಟೋ ವರ್ಷಗಳೇ ಕಷ್ಟಪಟ್ಟೆ. ನಾನೇ ಪರ್ಸನಲಿ 7 ವರ್ಷದಿಂದ ಕಷ್ಟಪಟ್ಟಿದ್ದೆ. ನಾನೇ 3-4 ದಿನ ಡಿಪ್ರೆಷನ್ ಹೋದಂಗಾಗಿತ್ತು. ಈ ತರ ಎಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಿರ್ತೀನಿ. ಆ ತರ ನೀವು ಮಾಡ್ಕೋರಿ. ಐ ಡಿ ನಿಮ್ದು ರಿಕವರಿ ಆದ್ರೂ ಆಗ್ಬೋದು. ಲಕ್. ಎಲ್ರಿಗೂ ಆಲ್ ದ ಬೆಸ್ಟ್. ಯಾರ್ಯಾರ್ದು ಐ ಡಿ ಬಂದಿತ್ತಲ್ಲ ಅವ್ರಿಗೆ ಕಂಗ್ರಾಚುಲೇಷನ್. ಯಾರ್ಯಾರ್ದು ಬಂದಿಲ್ಲ ಅದು ಬ್ಯಾಡ್ ಲಕ್. ಏನಾಕೈತಿ ನಿಮ್ಮ ಮನೆ ಬರ. ಕಮ್ ಬ್ಯಾಕ್ ಮಾಡ್ರಿ, ವಾಪಸ್ಸಿಂದ ಸ್ಟಾರ್ಟ್ ಮಾಡ್ರಿ. ಬೆಳೆದವ್ರಿಗೆ ಬೆಳೆಸಿ ತಡ ಹತ್ತಂಗಿಲ್ಲ. ಬಂದಿದ್ರೆ ಚಲೋ, ಬರ್ಲಿಕ್ಕೂ ಚಲೋ, ಆಗೋದಿಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಕಮ್ ಬ್ಯಾಕ್ ಸ್ಟಾರ್ಟ್ ಮಾಡ್ರಿ. ಲವ್ ಯು ಆಲ್. ಬಾಯ್.